ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡಿರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿರಿ. ಬರ್ರಿ, ಪಲ್ಯ ರೆಡಿ ಆಗೈತಿ. ಇವಾಗ ಅನ್ನ ಸಾಂಬಾರು ಮಾಡಾಕತ್ತೀನಿ ರೀ. ಯಾಕಂದ್ರೆ ಅನ್ನ ಸಾಂಬಾರು ಪಲ್ಯ ಯಾಕೆ ಮಾಡೀನಿ ಅಂದ್ರೆ ಶೇಂಗಾ ಸಾಂಬಾರು ಮಾಡೀನಿ ರೀ. ಸೋಯಾ ಹಾಕಿ ಅನ್ಕಿಟ್ಟೀನಿ ರೀ. ರೊಟ್ಟಿ ಮಾಡ್ತೀನಿ ರೀ. ರೊಟ್ಟಿ ಮಾಡಿ ಅವ್ರ ಮನೆಗೆ ಹೋಗಿ ಬರ್ತೀನಿ ರೀ. ನೀನು ತೀರ್ಕೊಂಡಾರಲ್ಲ ಇವತ್ತು ಮಣ್ಣು ಆತು ನೋಡಿರಿ. ಎಡ್ಡು ಹುಡ್ರೂ ಒಂದು ಅಳ್ಳೂರದ್ರಿ, ಅಳ್ಳೂರ್ಗೆ ಹೋದ್ರು. ಒಂದೆರಡು ಈ ಕಡೆ ತಂದಾರ ನೋಡಿರಿ. ಆ ಕಾಕ ಮಗಳ ಮಣ್ಣು ಆತಲ್ರಿ, ಅದಕ್ಕೆ ಅವ್ರಿಗೆ ಸ್ವಲ್ಪ ಅಡುಗೆ ಕೊಟ್ಟು ಕೇರಿ ಬಂದ್ರತಂತ ಅಡುಗೆ ಮಾಡಾಕತ್ತೀನಿ ನೋಡಿರಿ. ಇಲ್ಲೇ ನಾ ಬಾಂಡೆ ಅದಾವ್ರಿ, ಇಲ್ರಿ ಅವ್ರಿಗೆ ಮೊದಲು ಹೋಗಿ ಬರ್ತೀನಿ ರೀ. ಹೋಗಿ ಬಂದು ಎಲ್ಲ ಕಸನೂ ಗುಡ್ಸೀನಿ ರೀ. ಇವಾಗ ಬರ್ರಿ ರೊಟ್ಟಿ ಮಾಡ್ತೀನಿ ನೋಡಿರಿ. ರೊಟ್ಟಿ ಮಾಡಿನೂ ತಕ್ಕೊಂಡೀನಿ ರೀ. ಅವ್ರಿಗೆ ಒಂದು 8 ರೊಟ್ಟಿ, ಒಂದಿಟ್ಟು ಪಲ್ಯ, ಒಂದು ಸಾರು, ಅನ್ನ ಹೋದ್ರಾತಂತೇಳಿ ಎಲ್ಲ ಕ್ಲೀನ್ ಮಾಡ್ತೀನಿ ರೀ. ಜಳಕ ಮಾಡ್ಕೇರಿ ಹೋಗಿ ಬರ್ತೀನಿ ರೀ. ನೋಡಿರಿ, ಹೋಗಿ ಬಂದು ಜಳಕ ಮಾಡಿ ಬಟ್ಟೆ ಒಗೆದಾಕಿ ಬಾಂಡೆನೂ ತಿಕ್ಕೊಂಡು ಎಲ್ಲ ಕ್ಲೀನ್ ಮಾಡೀನಿ ನೋಡಿರಿ. ಬರ್ರಿ, ಇವಾಗ ಇಷ್ಟು ಬಾಂಡೆನೂ ತಿಕ್ಕೀನಿ. ಅವ್ರ ಮನೆಗೂ ಹೋಗಿ ಬಂದೀನಿ ರೀ. ಈಗ ಒಂದಿಷ್ಟು ಸಕ್ರೆ ಚಾಪಡಿ ತೊಗೊಂಡು ಹೋಗ್ಬೇಕಂತ ಮಾಡೀನಿ ರೀ. ಶ್ರಾವಣು, ಹಾಯ್ ಮಾಡಪ್ಪಜ್ಜಿ. ಹಾಯ್ ಫ್ರೆಂಡ್ಸ್ ಅನ್ನು ಬಸ್ಸು, ಹಾಯ್ ಅನ್ನು ಅನ್ನಕ್ಕೆ ಬರಲ್ಲ. ಶ್ರಾವಣಿ ಬಂತ, ಬಾ ಶ್ರಾವಣಿ. ಹಾಂ, ಶ್ರಾವಣಿ ಮಾತಾಡು. ಶ್ರಾವಣಿ ಮಾತಾಡಮ್ಮ. ಬಾಯ್. ಎಲ್ಲಿಗೆ ಹೋಗ್ಬೇಕು ಶ್ರಾವಣಿ? ಸ್ಕೂಲ್ ಡ್ರೆಸ್ ಯಾಕೆ ಹಾಕ್ಕೊಂಡಿಲ್ಲ? ಏನು ಗೊತ್ತಿರ್ತಮ್ಮ ನಿನಗೆ? ಕೇಳ್ಕೊಂಬರ್ಬೇಕು. ಸಾಲಿಗೆ ಅದಕ್ಕೆ ಗೊತ್ತಿ. ಇವ ಯಾರಿವ? ಬಸ್ಸು. ನಿನ್ನ ಹೆಸರು ಏನಪ್ಪ? ಮುಂಜಾನೆ 2 ತಾಸು ಆ ಕಡೆ ಹೋತ್ರಿ. ಜಲ್ದಿ ಬಂತ್ರಿ. 8ಕ್ಕೆ ಬಂದು ತಂದೆ ಮಗಳು ನೋಡ್ರಿ. ಒಂದು 27 ವರ್ಷ, ಒಂದು 16 ವರ್ಷ ಹುಡುಗ್ರಿ, 20 ವರ್ಷ ಹುಡುಗ. ಅದು ಹುಡುಗನ ಒಬ್ಬ ಹುಡುಗನ ಏನೈತೆ ಅಳ್ಳೂರ್ಗೆ ಹೋದಾರಿ. TV 9ದಾಗ ಬಂದೈತೆ ರೀ. ಮೊಬೈಲ್ಗೆ ಬಂದಾಗ ನೋಡಿರ್ಬೇಕು ರೀ ಫ್ರೆಂಡ್ಸ. ನೀವು ನೋಡ್ರಿ ಬಿಟ್ರೆ ಗೊತ್ತಿಲ್ಲ, ಆದ್ರೆ ಬಂದೈತೆ ನೋಡಿರಿ. ನಮ್ಮೂರದು ದುರಂತನ ಆಗೋತ್ರಿ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಲ್ಲಿ ನಿಂತು ಬಂದು ಜಳಕ ಮಾಡಿ ಒಗ್ಯಾನ ಹೋದು ಎಲ್ಲ ಮಾಡ್ಕೇರಿ ಹೋಗಿ ರೊಟ್ಟಿ ಪಲ್ಯ ಕೊಟ್ಟು ಬಂದೀನಿ ರೀ. ಕೊಟ್ಟು ಬಂದು ಆಮೇಲೆ ಸಂಜೆ ಕಡೆ ಚಾಪಡಿ ಅದು ತೊಗೊಂಡೋಗಿ ಚಾಪಡಿ ಸಕ್ಕರೆ ಅರ್ಧ ಕಿಲೋ ಸಕ್ಕರೆ ಚಾಪಡಿ ತೊಗೊಂಡೋಗಿ ಒಬ್ಬರ ಮನೆಗೆ ಹೋಗಿ ಬಂದೀನಿ ರೀ. ಹೋಗಿ ಬಂದು ನನಗೆ ಇವತ್ತು ಒಟ್ಟು ಕಾಲಾಕಿತ್ತಿಲ್ಲ. ಅಲ್ಲಿ ಓಡಿ ಬಂದು ಎಲ್ಲ ಕೆಲಸ ಮಾಡ್ಕೊಂಡು ಲೇಟ್ ಆಗಿಬಿಡ್ತು ರೀ. ಒಲಿದಾಗಲಿಲ್ಲ. ಇವಾಗ 8 ಗಂಟೆ, 8:30, 9 ಆಗಿ ಬಂದಿರ್ಬೇಕು ಬಿಡ್ರಿ. ಊಟನೂ ಆಗೈತೆ ರೀ. ಹೊಲಿಯಾಕತ್ತಿದ್ದೇನೆ ರೀ. ಅದು ಬೇಸರ ಆಕತ್ತಿತ್ತು ಹೊಲಿದು. ಅರ್ಧ ಹೊಲಿದು ಹೋದ್ರಾತಂತೇಳಿ ಇದು ಮಾಡಾಕತ್ತೀನಿ ರೀ. ಶ್ರಾವಣ ಕುಮಾರ ಕತ್ರಿ ಹಚ್ಕೊಂಬಿಟ್ಟ ನೋಡಿರಿ ಕೈಗೆ. ಒಟ್ಟು ಸುಮ್ಮಿರ್ದಿಲ್ಲ ರೀ. ಏನು ಮಾಡಿ ಒಟ್ಟು ಕತ್ರಿ ತಳಗೆ ಅದಕ್ಕಾರ ಕಟ್ ಮಾಡಕ್ಕೆ ಇಟ್ಟಿರ್ತೀನಿ ರೀ. ಇನ್ನೊಂದು ಹರ್ತ್ ಕತ್ರಿ ಐತ್ರಿ. ಅದನ್ನು ಕತ್ರಿ ಒಂದು ರಾಟಿ ಮ್ಯಾಲ ಸಣ್ಣ ಕತ್ರಿ ಬೇರೆ ಐತ್ರಿ. ಒಂದು ಹರ್ತ್ ಕತ್ರಿ ಬೇರೆ ಐತಿ. ಆ ಕತ್ರಿ ತೊಗೊಂಡು ಸ್ವಲ್ಪ ತೊಗೊಲರಿ ಹರ್ಕೊಂಡಾನ ರೀ. ಶ್ರಾವಣಿಗೆ ಹೆಂಗೆ ಬೇಯಾಕತ್ತಾರ ನೋಡಿರಿ ಶ್ರವಣ ಕುಮಾರ. ಸಾಕಾಗೈತೆ ರೀ. ಒಟ್ಟು ಸುಮ್ಮಿರ್ದಿಲ್ಲ ರೀ. ಗಣ್ಣ ಕಿಡಿಗೇಡದಾನ ರೀ ಶ್ರವಣ ಕುಮಾರ. ಭಾರಿ ಬೆರಿಕ್ರಿ. ಎಲ್ಲ ಗೊತ್ತು, ಎಲ್ಲ ಬಲ್ಲ ನೋಡ್ರಿ. ಶ್ರಾವಣಿಗೆ ಬೈತಾನೆ ರೀ. ಶ್ರಾವಣಿಗೆ ಹೊಡಿತಾನೆ. ಶ್ರಾವಣಿನ ಅನ್ಸ್ಕೋತಾನೆ ರೀ. ಶ್ರಾವಣಿ ತಕ್ಕ ಏನು ಬುದ್ಧಿ ಇಲ್ಲ ರೀ. ಏನೇನು ಸುಟ್ಟೇ ಇಲ್ಲ ನೋಡಿರಿ ಶ್ರಾವಣಿ. ಸಾಕು ಅನ್ನಂಗಿದ್ರೆ ಆಕೆಗೆ ಎಷ್ಟು ಹೇಳ್ತೀನಿ ಸುಮ್ಮಿರವ ತಮ್ಮಗೂ ಜಾಗ ತೊಗೊಬೇಡ ಅಂತ. ಅವ ಹೇಳ್ದಂಗೆ ಕೇಳ್ದಲ್ಲ ರೀ. ಆಕಿ ಸಣ್ಣೋದನ್ನಿಲ್ಲ ರೀ. ಅವಾಗ ಕೇಳ್ಬೇಕಿಲ್ಲ. ನನ್ನ ಮಾತು ಕೇಳಲ್ಲ, ಶ್ರವಣ ಕುಮಾರ ಮಾತನ್ನು ಕೇಳಲ್ಲ ರೀ ಆಕಿ. ಸಣ್ಣ ಏನು ಮಾಡ್ಬೇಕು ನೋಡಿರಿ ಆಕಿ. ಸಾಕಾಗೈತಿ ಹೇಳಿ ಅವ್ರ ಮನ್ಯಾಗ ನೋಡ್ರಿ ಕಾಲ ಕಿತ್ತಲ್ರಿ. ಅಲ್ಲೇ ಕುಂತು ಬಿಡಂಗೆ ಆಗತ್ತೆ ನೋಡಿರಿ. ಏನು ಬಾಳೆ ಬದುಕು ಬಿಟ್ಟು ಸಂಕಟ ಆಗೋದಲ್ರಿ. ಒಂದೇ ಸಣ್ಣ ಮಕ್ಕಳು 3 ಜನ್ಮ ಅಂದ್ರೆ ಯಾರಿಗಾದ್ರೂ ಸಂಕಟ ಆಗೋದು ರೀ. ಎಲ್ಲಿ ಯಾವುದೂ ಹೊರಗಿಲ್ಲ ನೋಡಿರಿ. ಒಂದು ಕಾಕ, ಒಂದು ಮಗಳು, ಒಂದು ಆ ಹುಡುಗಿ ಮಾಡ್ಕೊಂಡು ಹುಡುಗ ನೋಡಿರಿ. ಯಾವುದೂ ಹೊರಗಿಲ್ಲ. ಉಸು ಮನೆ ಒಂದೇ ಮನೆಯೂ ಅಂದ್ರೆ ಎಷ್ಟು ಸಂಕಟ ಆಗತ್ತೆ ಹೇಳ್ರಿ. ಸಂಕಟ ಆಗತ್ತೆ ರೀ. ಏನು ಮಾಡೋದು? ಹಂಗಂದ್ರೆ ಅವ್ರ ಕಾಕ ಅಂದ್ರೆ 2ನೇ ಮುತ್ಯನ ಮಗ ರೀ. ಹಿಂಗಾಗಿ ಅವ್ರ ಮನೆ ಬೇರೆ, ಇವ್ರ ಮನೆ ಬೇರೆ ಐತೆ ನೋಡಿರಿ. ಊಟನ ಆಗೈತೆ ರೀ. ಶ್ರಾವಣಿ ಕದ ಹಾಕನ್ನಕತ್ತೀನಿ. ಏನೇನು ಮಾಡ್ತಾಳೆ ನೋಡೋಣ ರೀ. ಬರ್ರಿ, ಇವತ್ತು ನನಗೆ ವಿಡಿಯೋ ಮಾಡೋದು ಆಗಿಲ್ಲ ರೀ. ಅದ್ರದ್ದು ಭಾಳ ವಿಡಿಯೋ ಮಾಡಿಲ್ಲ ರೀ ನಾನು. ಆ ಕಡೆ ಒಂದು ಹೋದೀನಿ ರೀ. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇವಾಗ ಬ್ಲೌಸ್ ಹೊಲಿಯಾಕತ್ತಿದ್ದೆ. ಶ್ರಾವಣಿನೇ ಸ್ವಲ್ಪ ವಿಡಿಯೋ ಮಾಡವ ಶ್ರಾವಣಿ ಅಂದೆ. ಆಕಿನೇ ಮಾಡಾಕತ್ತಾಳ ನೋಡ್ರಿ. ನಾನೇ ನಿಮ್ಗೂ ಮಾತಾಡಿದ್ರಾತು, ಹೇಳಿದ್ರಾತು ಅಂತ. ಅದನ್ನು ಒಂದು ಫೋಟೋ ಬಂದೈತೆ ರೀ ನನ್ನ ಫೋನಿಗೆ. 3 ಕತ್ಲೈತೆ ರೀ. ಅವರು ಬೀಳೋದು 5:30 ಆಗೈತೆ ರೀ. ಇದು ಘಟನೆ ತೆಗೆದು ಹಾಕ್ಬೇಕಂದ್ರೆ 7, 7:30, 8 ಆಗೈತೆ ರೀ. ಭಾಳ ಮುಂಜಾನೆ 8ಕ್ಕೆ ಕೊಟ್ಟಾರ ರೀ. ಪೋಸ್ಟ್ ಮಾರ್ಟಮ್ ಮಾಡ್ಯಾರ ರೀ ಎಡ್ಡೂನ. ನಾವು ಹೋಗಿದ್ದೀನಿ ರೀ, ನೋಡಿದೆ. ಮಾರು ಸರಿಯಾಗಿ ಕಾಣಲಿಲ್ಲ ರೀ. ಎಲ್ಲ ಹೊಡೆದಿರ್ತಾರಲ್ಲ
ಏನು ಮಾಡ್ಬೇಕ್ರಿ ಕಾಣಲಿಲ್ಲ. ಹಾಗೆ ಸ್ವಲ್ಪ ನೋಡ್ಕೇರಿ ನಿಂತು ಎಷ್ಟು ಮಂದಿ ಕೂಡ್ಬೇಕ್ರಿ ಊರು ನಮ್ಮೂರು ಬದ್ರ ಹೊತ್ತು ನೋಡ್ರಿ ಒಬ್ಬರು ಇಂಥವ್ರು ಬಂದಿಲ್ಲ ಎಲ್ಲರೂ ಬಂದಾರ ನೋಡ್ರಿ. ಎಲ್ಲ ಇದು ಆಯ್ತು ನೋಡ್ರಿ. ಈಗ ನಾ ಸಾಕ್ರಿ ಬ್ಲೌಸು ಇಷ್ಟು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಹಚ್ಕೊಂಡು ಇನ್ನು ಬೆನ್ನು ಪಟ್ಟಿ ಮಾಡ್ತೀನಿ. ಮುಂಜಾನೆ ಬೋಟ್ ಕಟ್ಕೊಂಡು ರೆಡಿ ಮಾಡ್ತೀನಿ ರೀ. ಇವಾಗ ಸಾಕು ಮುಕ್ಕೋತೀನಿ ರೀ. ಟೈಮ್ ಒಂದು 9:30 4 ಗಂಟೆ. ಶ್ರಾವಣ್ ಕುಮಾರ್ ಎದ್ದಾರಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ ರೀ. ಶ್ರಾವಣಿ ಕದ ಹಾಕಂದಿನಿ ಉಗ್ಯಾಡ್ರಿ. ಶ್ರಾವಣ್ ಕುಮಾರ್ ನೀರು ಚೆಲ್ಲಿ ತೋಳಿಗೆ ಚೆಲ್ಲಿ ಬಿಟ್ಟಾನ ರೀ. ಮುಂಜಾನೆ ಕಾರ್ತಾವ್ರಿ ಅದ್ರ ಸಲಗ ಒಣಗ್ಲಿ ಅಂತೇಳಿ ಶ್ರಾವಣಿ ನೋಡ್ರಿ ಚಿಲ್ಕ ಹಾಕಾಕತ್ತಾಳ. ಹೆಂಗೆ ಮಾಡ್ತಾವೆ ನೋಡ್ರಿ ಸೂಕ್ಷ್ಮ ಒಟ್ಟು ಚಿಲ್ಕ ಹಾಕಲ್ರಿ ಆಕಿ. ಈಗ ಹಾಕಿದ್ಲು ನೋಡ್ರಿ. ನಾ ಹಾಕ್ತೀನಿ ಅಂದ್ರೆ ಬಿಡಲ್ರಿ. ನಾ ಹೋಗ್ತೀನಿ ಅಂತ ಓಡ್ತಾವೆ ನೋಡ್ರಿ. ನೋಡ್ರಿ ಹೊಲಿಬೇಕಂತ ಕುಂತಿದ್ದೆ, ನನಗೆ ಹೊಲಿದ ಆಲಿಲ್ರಿ. ಯಾಕಂದ್ರೆ ಚಂತನ ಅವ್ರ ಮನೆ ಮಾತಾಡ್ಸೋಕೆ ಹೋಗಿ ತಲೆ ಜೀ ಏನಾಗತ್ತೈತ್ರಿ. ಒಂದು ಮನೆಯವರು 3 ಸಾವು ಅಂದ್ರೆ ಎಷ್ಟು ನೋವಾಗುತ್ತಲ್ರಿ ಮನ್ಸಿಗೆ. ಏನು ಮಾಡೋಕ್ಕಾಗಲ್ಲಲ್ರಿ. ಅವ್ರ ಹಣೆ ಬಾರ. ಇವತ್ತು ಮಕ್ಕಿಚ್ಚು ಮಾಡಿದ್ರು ನೋಡ್ರಿ. ಒಬ್ಬ ಹಳ್ಳೂರವ್ರಿ ಹಳ್ಳೂರ್ಗೆ ಹೋದಾರಿ. ಇಬ್ಬರು ನಿಕ್ಕಡ್ ತಂದಾರ ನೋಡ್ರಿ. ತಂದಿ ಮಗಳು ನೋಡ್ರಿ. ಹಂಗಂದ್ರೆ ತಂದಿ ಮಗಳು ಅಂದ್ರೆ ಅವರಪ್ಪ ಹುಡುಗಿಯರ ಮುತ್ಯ ಅಣ್ಣ ತಮ್ಮ ಇದ್ದಂಗೆ ಅದ ರೀ. ಏನು ಮಾಡೋಕ್ಕಾಗಲ್ಲಲ್ರಿ. ನನಗೆ ಅವ್ರ ಮನೆ ಮಾತಾಡ್ಸೋಕೆ ಇವತ್ತೇನು ರಾಟಿ ಮ್ಯಾಗ ಕುಂದ್ರಂಗಾಲಿಲ್ರಿ. ಯಾವತ್ತಿ ಹೆಂಗಿರ್ತಾನೆ ಗೊತ್ತಿಲ್ಲ ನೋಡ್ರಿ. ಮನುಷ್ಯನ ಜನ್ಮ ದೇವ್ರು ಎಷ್ಟು ಕಿಡಿಗೆ ನೋಡ್ರಿ. ಒಂದೇ ಮನ್ಯಾಗ 3 ಸಾವು ಅಂದ್ರೆ ಹೆಂಗ್ರಿ. ಆ ಹುಡುಗಿ ಅರವದಾಳ್ರಿ. ಹುಡುಗಿಯರವ್ವ ಅವ್ರ ಅಣ್ಣನ ಮಗ ಒಂದ್ರಿ. ಅದು ಹಳ್ಳೂರ್ದು ಹಲ್ಲಿಗೇರಿ ಬ್ಯಾಡ್ ನೋಡ್ರಿ. ನಮ್ಮೂರು ಬ್ಯಾಡ್ರಿ. 27 ವರ್ಷನೇ ಅವ ರೀ. 18 ವರ್ಷನೇ ಹುಡುಗ್ರಿ. 3 ಲಗ್ನಕ್ಕೆ ಬಂದಿದ್ರು ನೋಡ್ರಿ. 3 ಲಗ್ನಕ್ಕೆ ಬಂದಿದ್ರು. ಅವ್ರ ಫೋಟೋನು ಬೇಕಾದ್ರೆ ಶೇರ್ ಮಾಡಿ ನೋಡ್ರಿ ಹೆಂಗೆ ಆಗ್ಯಾರಂತ. ಅದು ಕತ್ತಲ ನಿನ್ನೆ 5ಕ್ಕೆ ಆಗೈತ್ರಿ. ಅದು ನಾನು ಹೋಗಿ ಅಗ್ನಿಶಾಮಕ ಬಂದು ತೆಗಿಬೇಕಂದ್ರೆ 7, 7:30, 8 ಆಗೈತೆ ರೀ. ಇವತ್ತು ಮುಂಜಾನೆ 7ಕ್ಕೆ ಬಂತು. ಆದ್ರೆ 1.5 ತಾಸು ಅಲ್ಲೇ ಹೊರಗೆ ಏನೋ ಶೀಳು ಕೊಟ್ಟಿರ್ತಾರಲ್ರಿ. 1.5 ತಾಸು ಹೊರಗೆ ಹಾಕಿದ್ರಿ. ಹಿಂಗಾಗಿ ಹಾಕಿದ್ರಲ್ಲ ಅಲ್ಲಿ ಹೋಗಿ ಕುಂತು ಬಿಟ್ಟೇನಿ ರೀ. ನನಗೆ ಮಾತ್ರ ಅಷ್ಟು ಮನ್ಸಿಗೆ ಬೇಜಾರಾಯ್ತು ನೋಡ್ರಿ. ಕಷ್ಟ ಇದ್ದವ್ರಿಗೆ ದೇವ್ರು ಒಳ್ಳೆಯವ್ರಿಗೆ ವನವಾಸ ಅಂತಾನಲ್ಲ, ಒಳ್ಳೆಯವ್ರಿಗೆ ವನವಾಸ ಕೊಡ್ತಾನೆ ನೋಡ್ರಿ. ಒಳ್ಳೆಯವ್ರಿಗೆ ವನವಾಸ ಮತ್ತು ಒಳ್ಳೆಯ ಮನುಷ್ಯ ಅಷ್ಟು ಸಮಾಧಾನ ಇದ್ದೀನಿ ರೀ. ಅಪ್ಪೆ ಎಲ್ಲರ ಬಾಯಾಗೂ ಅವರಿಬ್ಬರು ಸತ್ತಿದ್ದಕ್ಕೆ ಅಷ್ಟು ಬೆಳಲ್ರಿ. ಇವಾಗ 3ನೇ ರೀತಿ ಒಂಥರ ಬುದ್ಧಿ ಶಾನ್ಯವಿದ್ದೇನೆ ರೀ. ದುಡಿತಿದ್ದು ಎಲ್ಲ ಮಾಡ್ದ. ಮಂದಿ ಮಕ್ಕಳು ಒಂಥರ ಒಟ್ಟು ಸೈಲೆಂಟ್ ರೀ. ಯಾರನ್ನೂ ಮಾತಾಡ್ಸೋವಲ್ಲ, ಯಾರು ತಂಟ್ಯಕ್ಕೆ ಹೋಗಲ್ಲ, ಯಾರು ಕೂಡ ಜಗಳ ತಕ್ಕೊನೋ ಮನುಷ್ಯ ಅಲ್ಲ. ಮತ್ತು ಯಾರಿಗೂ ಅನ್ನವಲ್ಲ ಆಡವಲ್ರಿ. ದಿನ ಬಡತನ ಮನೆ ರೀ. ಬಡತನ ಮನ್ಯಾಗ ಹುಟ್ಟಿ ದಿನ ತೆಗೆದಕ್ಕೆ ಹೋಗವ್ರಿ. ಅವನಿಂದ ಅವ್ರ ತಮ್ಮನ ಸಾಲಿಗೆ ಹಚ್ಚಾನ ರೀ. ಹೆಂಗಂದ್ರೆ ಅವರು ಕುರುಬರು ಮಂದಿ ರೀ. ನಾವು ಕುರುಬರು ಮಂದಿ. ನಮ್ಮ ಗಡ್ಡಿಯವ್ರಿ ಅವರು. ಅವ್ರ ತಮ್ಮನ ಬಾಗಲಕೋಟೆ ಸಾಲಿಗೆ ನರ್ಸಿಂಗ್ ಕೋರ್ಸ್ ಕಲ್ಸಕತ್ತಾನ ರೀ. ಅವ್ರ ತಮ್ಮನಿನ 6 ತಿಂಗಳು ಸಾಲ ಐತ್ರಿ. 1 ವರ್ಷಕ್ಕೆ 1 ಲಕ್ಷ ಎಷ್ಟು ಐತ್ರಿ. ಅದನ್ನ ದುಡ್ದನ್ನ ಕಟ್ಟಿಸ್ತಾನೆ ನೋಡ್ರಿ. ನೋಡ್ರಿ ರೊಕ್ಕ. ನಾ ದುಡಿತೀನಿ ತಮ್ಮ, ನೀನು ಸಾಲಿ ಕಲಿ, ಯಾವಾಗ ಚಿಂತೆ ಮಾಡಬೇಡ ಅಂತೇಳಿ ತಮ್ಮ ಧೈರ್ಯ ಹೇಳ್ತಿದ್ದೀನಿ ರೀ. ಒಂದಿನ ನಮ್ಮ ಊರಾಗ ಜಾತ್ರೆ ಇರಲಿ ಏನೇ ಇರಲಿ ತೆಗೆದಕ್ಕೆ ಹೋಗ್ತೀನಿ ರೀ. ಮುದ್ದೆ ಭಾಳ ತೆಗೆದಕ್ಕೆ ಹೋಗ್ತಿದ್ದ. ಏನು ಮಾಡೋದು ನೋಡ್ರಿ. ನನ್ನ ಮಾತ್ರ ಇವತ್ತು ಅಷ್ಟು ಜೀವ ಹಾಳಾಗ್ಬಿಟ್ಟೈತೆ ನೋಡ್ರಿ. ಏನು ಮಾಡೋಕ್ಕಾಗಲ್ಲ. ಏನು ಜೀವನ ಯಾವತ್ತಿಗೆ ಹೆಂಗೈತೆ ಅಂತ ನಮ್ಗೆ ಗೊತ್ತಿಲ್ಲ ನೋಡ್ರಿ. ಏನೆಲ್ಲ ನಂದು ಬಡ್ಕೊತೀವಿ ರೀ. ಹೋಗೋ ಹೊತ್ನ್ಯಾಗ ಏನು ಇಲ್ಲ ನೋಡ್ರಿ. ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ರೀ. ಈ ಮಾತು ಕರೆ ನೋಡ್ರಿ. ಈಗ ಏನಾರ ಇತ್ತಂದ್ರೆ ಯಾರಿಗಾರ ಏನು ರೇಟ್ ಕೊಟ್ಟಿದ್ದೇವೆ ನಂದು ಕೊಡುವ ಮೊದಲು ನಂದು ಅಂತೀವಿ ರೀ. ಹೊತ್ನ್ಯಾಗ ಏನು ಹೋಯ್ತೀವಿ ರೀ. ಏನಿಲ್ಲ ರೀ. ಹೌದು ಅಲ್ಲ ಆ ಹುಡುಗನ ಇನ್ನೂ ಇಬ್ಬರು ಆ ಹುಡುಗಿದು ಹಳ್ಳೂರು ಹುಡುಗಂದು ಅಷ್ಟೊಂದು ಯಾರೂ ನೆನ್ಸಲ್ರಿ. ಈ ಹುಡುಗನ 27 ವರ್ಷ ನೋಡ್ರಿ. ಲಗ್ನ ವಯಸ್ಸು ಹೆಣ್ಣು ನೋಡಾಕತ್ತಿದ್ರಿ. ಅವು ಲಗ್ನ ವಯಸ್ಸು ರೀ. ಏನು ಅಷ್ಟು ಮಂದಿ ಬಾಯಾಗ ಎಲ್ಲರೂ ಅವನ ಬಗ್ಗೆನೇ ನೋಡ್ರಿ. 2 ಹೆಣ್ಮಕ್ಳು 2 ಗಂಡು ಮಕ್ಕಳು ರೀ. ಬಡತನ ಮನೆ ರೀ. ಹಿಂಗಾಗಿ ಏನು ಮಾಡೋದು ರೀ. ಮನೆ ಬಾರ್ ಕೆಟ್ಟಿತ್ತಂದ್ರೆ ಯಾರೇನು ರೀ. ನೋಡಿರಿ ಈ ವಿಡಿಯೋ ನಾನು ಬ್ಲೌಸ್ ಹೊಲಿಯಾಕತ್ತಿದ್ದೆ. ನನಗೂ ಚಂತಕ್ಕೆ ಹೊಲ್ದಿಲ್ಲ ರೀ. ಇವಾಗ ಅವ್ರ ಮನೆಗೆ ಹೋಗಿ ಬಂದು ಹೊಲಿಯಾಕತ್ರಿ. ಊಟ ಗೀಟ ಮಾಡಿ ಹಿಂಭಾಗ ರೆಡಿ ಮಾಡ್ಕೊಂಡೇನಿ ರೀ. ಗೋಟ್ ಕಟ್ಕೋಬೇಕು. ನಾಳೆಗೆ ಹೊಲಿದ್ರಾತು. ತಲೆ ಹೊಡ್ಯಾಕತ್ತೈತಿ ರೀ. ಕೇಳಿ ವಿಚಾರ ಮಾಡಿ ತಲೆ ಹೊಡ್ಯಾಕತ್ತೈತಿ. ಹಿಂಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ. ಗುಡ್ ನೈಟ್. ಬಾಯ್ ಹೇಳ್ರಿ ಚಿನ್ನು. ಗುಡ್ ನೈಟ್ ಹೇಳಪ್ಪಾಜಿ. ಇವಾಗ ಒಂದು ನೋಡ್ರಿ ಕತ್ರಿ ಒಂದು ಸ್ವಲ್ಪ ಕೈಗೆ ಕತ್ರಿ ಹಚ್ಕೊಂಡ್ಬಿಟ್ಟಾನ್ರಿ. ಸ್ವಲ್ಪ ಮ್ಯಾಗಿನ ತೊಗೊಲ್ಲ ರೀ. ಒಂದು ಸ್ವಲ್ಪ ಹೊರತೈತಲ್ರಿ ಕತ್ರಿ. ಕುಂದ್ರದಲ್ರಿ. ಗಣ್ಣ ಉಡಾಳದಾನ್ರಿ. ಹೆಂಗೆ ಬಂದು ಮ್ಯಾಗ ಕುಂತ ನೋಡ್ರಿ. ಬಾಯ್ ರೀ. ನೆಗಡಿ ಬಂದಂಗೆ ಆಗ್ಬಿಟ್ಟೈತ್ರಿ. ಟೆನ್ಷನ್ ಆಗ್ಬಿಟ್ಟೈತೆ ನೋಡ್ರಿ. ಗುಡ್ ನೈಟ್.